ಉಳ್ಳಾಲದ ಮಾಡೂರು ಸಮೀಪ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೂಲಿ ಕಾರ್ಮಿಕರಿಬ್ಬರು ಇರಿಸಿದ್ದ ಬಟ್ಟೆಗಳಿಂದ ಪ್ಯಾಂಟ್ ಧರಿಸಿದ ಅಪರಿಚಿತ ಕಳ್ಳನೋರ್ವ ಹಣ ಕಳವುಗೈದ ಘಟನೆ ನಡೆದಿದ್ದು, ಕಳ್ಳನ ಮುಖ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಾಡೂರು ನಿವಾಸಿ ಶಶಿ ಎಂಬುವರಿಗೆ ಸೇರಿದ ಕಟ್ಟಡದಿಂದ ಕಳವು ನಡೆದಿದೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಇಬ್ಬರು ಕಾರ್ಮಿಕರು ಟೈಲ್ಸ್ ಹಾಕುವ ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಸಂಜೆ 4:30 ಸುಮಾರಿಗೆ ಪ್ಯಾಂಟ್ ಧರಿಸಿದ 30ರಿಂದ 35 ಹರೆಯದ ವ್ಯಕ್ತಿ ಕಟ್ಟಡದೊಳಗೆ ತೆರಳಿದ್ದಾನೆ. ಕಾರ್ಮಿಕರಿಬ್ಬರು ಕೆಲಸ ಮಾಡುತ್ತಿದ್ದ ಕೋಣೆಯನ್ನ ಬಿಟ್ಟು ಬೇರೆ ಕೋಣೆಗೆ ತೆರಳಿ ಅಲ್ಲಿ ಇಬ್ಬರು ಬಟ್ಟೆಗಳಲ್ಲಿ ಇರಿಸಿದ್ದ ನಗದು ಕಳವು ನಡೆಸಿದ್ದಾನೆ. ಇಬ್ಬರಲ್ಲಿದ್ದ ಸುಮಾರು 2,000ದಷ್ಟು ನಗದು ಕಳವು ನಡೆಸಿದ್ದಾನೆ. ಸಂಜೆಯ ವೇಳೆಗೆ ಇಬ್ಬರು ಮನೆಗೆ ತೆರಳಲು ಕಿಸೆಗೆ ಕೈ ಹಾಕುವಾಗ ಇಬ್ಬರ ಜೇಬುಗಳು ಖಾಲಿಯಾಗಿತ್ತು. ಬಸ್ಸಿಗೆ ತೆರಳಲು ಹಣ ಇರದೆ ಪೇಚಿಗೆ ಸಿಲುಕಿದ ಇಬ್ಬರು ಕಾರ್ಮಿಕರು ಕಟ್ಟಡದ ಮಾಲೀಕರಲ್ಲಿ ವಿಚಾರ ತಿಳಿಸಿದ್ದಾರೆ. ಅವರು ಸಿಸಿಟಿವಿ ಮೂಲಕ ಪರಿಶೀಲಿಸಿದಾಗ ಅಪರಿಚಿತನೋರ್ವ ಕಟ್ಟಡದ ಒಳಗಿನಿಂದ ಹೊರಹೋಗಿ ದೇಳಕಟ್ಟೆ ಕಡೆಗೆ ಹೋಗುವ ರಿಕ್ಷಾವನ್ನ ಹತ್ತಿರುವುದು ಬೆಳಕಿಗೆ ಬಂದಿದೆ. 2 ದಿನಗಳ ಹಿಂದೆಯೂ ಇದೇ ರೀತಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿದ್ದ ಕಾರ್ಮಿಕರ ಸುಮಾರು 8,000 ನಗದು ಕಳವು ನಡೆಸಲಾಗಿತ್ತು. ಈ ಕುರಿತು ವಿಡಿಯೋ ಹಾಗೂ ಮಾಡೂರು ಕೋಟೆಕರ್ನಲ್ಲಿ ಪ್ಯಾಂಟ್ ಗ್ಯಾಂಗ್ ಸಕ್ರಿಯ ಅನ್ನುವ ಸಾಮಾಜಿಕ ಜಾಲತಾಣದ ಸಂದೇಶ ಸ್ಥಳೀಯರನ್ನ ಆತಂಕಕ್ಕೆ ಒಳಪಡಿಸಿದೆ. ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರಿಫ್ ಯುಆರ್, ವಿ4 ನ್ಯೂಸ್, ಉಳ್ಳಾಲ.